ಈ ದಿನ ಶ್ರೀರಾಮನವಮಿಯ ಅಂಗವಾಗಿ ನಮ್ಮ ಕುವೆಂಪು ನಗರದ ಶ್ರೀರಾಮ ಸೇವಾ ಸಮಿತಿಯ ನಮ್ಮ ಶಂಕರವರಾಗ್ಬೋದು ಮತ್ತು ಸಮಸ್ತ ಅವರ ತಂಡದ ವತಿಯಿಂದ ಈ ಒಂದು ಜ್ಞಾನಾಂಗ ಶಾಲೆಯ ಮುಂದೆ ವಿಜೃಂಭಣೆಯಿಂದ ರಾಮನವಮಿ ಕಾರ್ಯಕ್ರಮ ಆಚರಿಸಿದ್ದೀವಿ. ನಾವು ನೋಡ್ಬೋದು, ನೂರಾರು ಜನ ಭಕ್ತಾದಿಗಳಿಗೆ ಇವತ್ತು ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಪಾನಕ, ಕೋಸಂಬರಿ, ಮಜ್ಜಿಗೆ ಹಾಗೂ ಪ್ರಸಾದದ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ನಾನು ಕೂಡ ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಶ್ರೀರಾಮ ಸೇವಾ ಸಮಿತಿಯ ನಮ್ಮ ಶಂಕರ್ ಅವರು ಮತ್ತು ಅವರ ಸಮಸ್ತ ತಂಡದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಶುಭಾಶಯಗಳನ್ನ ತಿಳಿಸ್ತಾ, ಮೈಸೂರಿನ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೂಡ ತಿಳಿಸ್ತೇವೆ. ಪ್ರತಿ ವರ್ಷವೂ ಕೂಡ ಇದೇ ಜಾಗದಲ್ಲಿ ನಮ್ಮ ಶಂಕರ್ ಅವರು ಮತ್ತು ಅವರ ಸುರೇಶ್ ಅವರು ಎಲ್ಲರೂ ಸೇರಿಕೊಂಡು ಮಾಡ್ತಾರೆ. ಇದು 19ನೇ ವರ್ಷದ ಕಾರ್ಯಕ್ರಮ ಅಂತ ನಮ್ಮ ಶಂಕರ್ ಅವರು ಹೇಳ್ತಾ ಇದ್ದಾರೆ. ಈಗ ಸರಿಸುಮಾರು ನಾನೇ ಆಲ್ಮೋಸ್ಟ್ ಒಂದು 6ನೇ ವರ್ಷ ಇದು ಭಾಗವಹಿಸ್ತಾ ಇರೋದು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್. ಶ್ರೀರಾಮ ಸೇವಾ ಸಮಿತಿಯವರು ಇವತ್ತು 19ನೇ ವರ್ಷದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಪಾನಕ ಮತ್ತು ಮಜ್ಜಿಗೆಯನ್ನು ಕೊಟ್ಟು ಜನಗಳಿಗೆ ಈ ಬೇಸಿಗೆಗಾಲದಲ್ಲಿ ತಂಪು ಮಾಡ್ಕೊಳ್ಳೋಕೆ ಒಳ್ಳೆಯ ರಾಮನವಮಿ ಮಾಡ್ತಾರೆ. ತುಂಬ ಒಳ್ಳೆಯದಾಗಿ ಎಲ್ಲ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಬೇಕಾಗುತ್ತೆ. ಸರ್ವರಿಗೂ ರಾಮನವಮಿಯ ಶುಭಾಶಯಗಳು. ರಾಮನವಮಿ ಬರುವ ಸನ್ನಿವೇಶ ಅತ್ಯಂತ ಹೆಚ್ಚು ಬಿಸಿಲು ಪ್ರಾರಂಭ ಆಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಿಂದೂಗಳಲ್ಲಿ ಒಂದು ಸಮಸ್ತ ಭಾವನೆ ಏನಂತಂದರೆ, ಯಾವ ಕಾಲಕ್ಕೆ ಪೂಜೆ ಜೊತೆಗೆ ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿ ಸೇವೆ ಮಾಡಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಕೊಂಡು ಈ ಕಾಲಘಟ್ಟಕ್ಕೆ ಬೇಕಾದಂಥ ತಂಪಾಗಿ ಬರುವಂಥ ಬೇಲ್ದಣ್ಣನ ಪಾನಕ ಕೊಡೋದು, ಮಿಣಿಕೆ ಹಣ್ಣಿನ ಪಾನಕ ಕೊಡುವಂಥದ್ದು, ಜೊತೆಗೆ ತಂಪಾದಂಥ ಹೆಸರುಬೇಳೆ ಇದನ್ನು ಕೊಡೋದು. ಈ ಮುಖಾಂತರ ಒಂದು ಕಡೆ ಪ್ರಸಾದದ ಸೇವೆ, ಇನ್ನೊಂದು ಕಡೆ ರಾಮನಿಗೆ ಅರ್ಪಣೆ. ಇದನ್ನು ನಿರಂತರವಾಗಿ ರಾಷ್ಟ್ರ ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ದೇಶಗಳಲ್ಲಿ ಎಲ್ಲೆಲ್ಲಿ ಹಿಂದೂಗಳಿದ್ದಾರೋ ಅಲ್ಲೆಲ್ಲವೂ ಕೂಡ ಒಂದು ವಿಜೃಂಭಣೆಯಿಂದ ಒಬ್ಬ ಆದರ್ಶ ಪುರುಷನ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಆ ದಿಕ್ಕಿನಲ್ಲಿ ನಮ್ಮ ಜೀವನದ ಹೆಜ್ಜೆ ಹಾಕಬೇಕು ಅನ್ನೋ ದೃಷ್ಟಿಕೋನದಲ್ಲಿ ರಾಮನವಮಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಆಗ್ತಿದೆ. ಅಯೋಧ್ಯೆ ರಾಮಂದ್ರ ಆದಮೇಲೆ ಅದಕ್ಕೆ ವಿಶೇಷವಾದಂಥ ಸಂಚಲನ ಬಂದಿದೆ. ಅದು ಇನ್ನೂ ಜಾಗೃತಿಗೊಳಿಸಿದೆ. ಇನ್ನು ಹೆಚ್ಚು ಭಕ್ತಾದಿಗಳು ರಾಮನ ಸೇವೆಯನ್ನು ಅವರವರಿಗೆ ತೋಚಿದ ರೀತಿಯಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಜನಸೇವೆಯ ಮುಖಾಂತರ, ಪ್ರಸಾದ ವಿತರಣೆ ಮುಖಾಂತರ, ರಾಮನ ಪೂಜೆ ಮುಖಾಂತರ ರಾಮನವಮಿಯನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ಕೊಟ್ಟಿದೆ. ಅದರಲ್ಲಿ ಈ ದಿನ ಆಗುವಂಥ ಕಾರ್ಯಕ್ರಮದಲ್ಲಿ 10 ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಪ್ರೀತಿ ಮತ್ತು ಒತ್ತಡ ನಮ್ಮ ಮೇಲಿರ್ತವೆ. ಅದನ್ನು ನಿರಂತರವಾಗಿ ಮಾಡ್ತಾ ಇವತ್ತು 8ನೇ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀನಿ. ಹೀಗೆ ಮುಂದುವರೆದು ಇನ್ನು ಮಿಕ್ಕಿದ ಕಾರ್ಯಕ್ರಮಗಳು ಭಾಗವಹಿಸುವಂಥ ಅವಕಾಶಕ್ಕೆ ಹೆಜ್ಜೆ ಆಗ್ತಾಯಿದ್ದೀನಿ. ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಕಟಿಬದ್ಧತೆ ಇದೆಯಲ್ಲ, ಆ ರಾಮನ ಭಕ್ತಿ, ರಾಮನ ಸೇವೆಗಾಗಿ ತೊಡ್ಕೊಂಡೋಗುವಂಥ ತಂಡ ಇದೆಯಲ್ಲ, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ 19 ವರ್ಷಗಳು ಸುದೀರ್ಘವಾಗಿ ಮಾಡಿದ್ದಾರೆ. ನಾವು ಹಿಂದೆ ನಮ್ಮ ಮನೆಗಳೆಲ್ಲ ರಾಮ ಪಟ್ಟಾಭಿಷೇಕ ಅಂತ ಮಾಡೋರು, ಹನುಮೋತ್ಸವ ಅಂತ ಮಾಡೋರು. ಇವೆಲ್ಲ ನಮ್ಮ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಈ ಭೂಮಿಯಲ್ಲಿ ಆ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಯ ಅಂಗವಾಗಿ ಇಂಥ ಕಾರ್ಯಕ್ರಮಗಳು ನಡೆದಿದೆ. ನೋಡಿ, ಎಷ್ಟು ಸಾವಿರಾರು ಜನ ಇದರಲ್ಲಿ ನಿಂತು ರುಚಿಯಾದಂಥ ಏನು ಸೇವೆ ಮಾಡಿದ್ದಾರೋ ಅದನ್ನು ಸ್ವೀಕರಿಸುವಂಥ ಹೆಜ್ಜೆಗಳಿಗೆ ನಾನು ಎಲ್ಲರಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ತಂಡ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಸಲಿ. ಅವ್ರ ಹಿಂದೆ ನಾವಿರ್ತೀವಿ, ನಮ್ಮ ಸಹಕಾರ ಪೂರ್ತಿ ಇರುತ್ತೆ. ಇದು ಯಾವಾಗಲೂ ಆಗಬೇಕು ಅನ್ನುವಂಥ ವಿಚಾರ ಇಟ್ಟು ಮತ್ತೊಮ್ಮೆ ಶುಭಾಶಯ ಕೊಡ್ತಾರೆ. ಉಪಚುನಾವಣೆ ನಡೀತಾ ಇದೆಯಲ್ಲ ದಾವಣಗೆರೆಯಲ್ಲಿ, ಅವರು ನಾಮಪತ್ರನ ನನ್ನ ಹೆಸರು ಉಮೇಶ್ ಗೌಡ ಅಂತೇಳಿ, ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷ ನಾನು. ಇದನ್ನು ನಾವು ಸುಮಾರು 19 ವರ್ಷಗಳಿಂದ ನಾವು ಇದನ್ನು ನಡೆಸ್ಕೊಂಬರ್ತಾಯಿದ್ದೀವಿ. ಇದುವರೆಗೂ ಯಾವುದೇ ಥರದ ಅಡ್ಡಿ ಆತಂಕಗಳು ಯಾವುದೂ ಇಲ್ಲದಂಗೆ ನಿರಾತಂಕವಾಗಿ ಇಲ್ಲಿ ತನಕ ಇದನ್ನು ನಡೆಸ್ಕೊಂಬಂದಿದ್ದೀವಿ. ಇಲ್ಲಿನ ನಮ್ಮ ಸದಸ್ಯರಿರ್ಬೋದು, ಅಕ್ಕಪಕ್ಕದ ಜನಸಾಮಾನ್ಯರಿರ್ಬೋದು, ಸ್ಥಳೀಯ ಶಾಸಕರಿರ್ಬೋದು, ಇಲ್ಲ ಸ್ಥಳೀಯ ಅಂಗಡಿ ಮಾಲೀಕರಿರ್ಬೋದು, ಇವರೆಲ್ಲರೂ ನಮಗೆ ತುಂಬಾ ಸಹಕಾರ ನೀಡ್ತಾ ಬಂದಿದ್ದಾರೆ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲದಾಗೆ ಇಲ್ಲಿವರೆಗೂ ನಡೆಸ್ಕೊಂಬಂದಿದ್ದೀವಿ. ಇನ್ನು ಮುಂದಕ್ಕೂ ನಡೆಸ್ಕೊಂಡು ಹೋಗ್ತೀವಿ. ನಮ್ಮ ಕೈಲಿ ಆದಷ್ಟು ದಿನ ತನಕ ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ.
ಖಂಡಿತವಾಗಿ ಇನ್ನು ಮುಂದೆ ಇದನ್ನು ನಡೆಸ್ಕೊಂಡು ಹೋಗ್ತಾನೆ ಇರ್ತೀವಿ ಮೇಡಮ್. ನಾವು ಸುಮಾರು ಒಂದು 2,500 ಇಂದ 3,000 ಜನಕ್ಕೆ ಅಂತೇಳಿ ನಾವು ಪಾನಕ ಮತ್ತು ಮಜ್ಜಿಗೆನ ನಾವು ಈಗ ತಯಾರು ಮಾಡಿ ಇಟ್ಟಿದ್ದೀವಿ. ಆಲ್ರೆಡಿ ನಿಮ್ಮ ಕಣ್ಣು ಮುಂದೆನೇ ಇದು ಆಲ್ರೆಡಿ ವಿತರಣೆ ಆಗ್ತಾ ಇದೆ. ಪ್ರತಿ ಸರಿನೂ ನಾವು ಒಂದು 2,000 ಇಂದ 3,000 ಅಂತಲೇ ಅಂದ್ಕೊಂಡು ಬರ್ತಾನೆ ಇದ್ದೀವಿ. ಅದು ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಲಾಸ್ಟ್ ಟೈಮು ಹಾಗೆಯೇ 2,000ದಿಂದ 3,000 ಅಂದ್ಕೊಂಡು ಹೋಗಿದ್ದೀವಿ. 3,500 ತನಕ ಆಗಿದೆ. ಈ ಬಾರಿನೂ 2,500 ಇಂದ 3,000 ಅಂತ ಅಂದ್ಕೊಂಡು ಬಂದಿದ್ದೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.